ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೆಸರು ಹೇಳ್ಕೊಂಡು ಬಹುತೇಕ ಕುಟುಂಬಗಳು ತಮ್ಮ ಜೀವನ ನಿರ್ವಹಣೆ ಮಾಡ್ತಾ ಇದೆ. ನಮ್ಮ ಬಾಸು ಹಾಗೂ ಹೀಗೂ ಅಂತ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿರುವಂತಹ ಬಹುತೇಕರು ನಮ್ಮ ಮುಂದೆ ಕಾಣಿಸ್ತಾರೆ. ಬಟ್ ಈಗ ಅವ್ರದೇ ಹೆಸರು ಹೇಳ್ಕೊಂಡು ಅತಿ ದೊಡ್ಡ ಮೋಸದ ಜಾಲ ಹುಟ್ಕೊಂಡ್ರೆ ಅವರ ಕುಟುಂಬ ಅದನ್ನ ಸಹಿಸುತ್ತಾ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಎಮೋಷನಲ್ ಡ್ರಾಮಾನ, ರಿಯಲ್ ಸ್ಟೋರಿನ, ಚೀಟರ್ ಮಲ್ಲು ಜಾತಕ ಬಿಚ್ಚಿಟ್ರ ದಿನಕರ್ ತೂಗುದೀಪ್. ಎಂಟು ವರ್ಷಗಳಿಂದ ಎಲ್ಲಿ ಹೋಗಿದ್ನೋ ಗೊತ್ತಿಲ್ಲ. ಆದ್ರೀಗ ಸಡನ್ ಆಗಿ ಹೊರಬಂದು ನಾನು ಹರಿಶ್ಚಂದ್ರ ಅನ್ನೋ ರೇಂಜ್ಗೆ ಮಲ್ಲಿಕಾರ್ಜುನ್ ಪತ್ರಿಕಾಗೋಷ್ಠಿ ಮಾಡಿದ್ದಾರಂತೆ. ನಾನು ತಪ್ಪು ಮಾಡಿದ್ದೇನೆ, ಎಲ್ಲರ ಪೈಸಾ ಚುಕ್ತಾ ಮಾಡ್ತೀನಿ ಅಂತ ಸಿಂಪತಿ ಗಿಟ್ಟಿಸಿಕೊಂಡಿದ್ದಾರಂತೆ. ದರ್ಶನ್ ಮತ್ತು ದಿನಕರ್ ಅವರನ್ನ ಗುಣಗಾನ ಮಾಡ್ತಾ ಮತ್ತೆ ಅವರ ಹತ್ತಿರ ಹೋಗೋಕೆ ಪ್ಲಾನ್ ಮಾಡಿದ್ದಾರಂತೆ. ಆದ್ರೆ ಮಲ್ಲಿಯ ಈ ಎಮೋಷನಲ್ ಡ್ರಾಮಾ ದಿನಕರ್ ತೂಗುದೀಪ್ ಅವರಿಗೆ ಫುಲ್ ಉರಿ ತರಿಸಿದೆ. ಮಲ್ಲಿನ ಒಬ್ಬ ಮಹಾ ಮೋಸಗಾರ ಅಂತ ಕರೆದಿರೋ ದಿನಕರ್ ಇವರ ಕಣ್ಣೀರಿಗೆ ಯಾರು ಕರಗಬೇಡಿ ಅಂತ ಬಹಿರಂಗವಾಗಿಯೇ ಬರೆದುಕೊಂಡಿದ್ದಾರೆ. ದಿನಕರ್ ತೂಗುದೀಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋ ಪೋಸ್ಟ್ ಈಗ ಗಾಂಧಿನಗರದಲ್ಲಿ ಚರ್ಚೆ ಆಗ್ತಿದೆ. ಮಲ್ಲಿಕಾರ್ಜುನ ಗದಗ್ ಅಲಿಯಾಸ್ ಚೀಟರ್ ಮಲ್ಲು ಅನ್ನೋ ಈತ 8 ವರ್ಷಗಳ ಹಿಂದೆಯೇ ತೂಗುದೀಪ ಸಂಸ್ಥೆಯ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದನಂತೆ. ದರ್ಶನ್ ಅವರ ಹೆಸರು ಹೇಳಿ ಸಾಲ ತಗೊಂಡು ನಂಬಿದವರಿಗೆಲ್ಲ ನಾಮ ಹಾಕಿ ಎಸ್ಕೇಪ್ ಆಗಿದ್ದ ಈತ ಈಗ ಮತ್ತೆ ಅದೇ ಹಳೆ ಚಾಳಿಯನ್ನ ಮುಂದುವರಿಸುತ್ತಿದ್ದಾನೆ ಅನ್ನೋದು ದಿನಕರ್ ಆರೋಪ. ಮಲ್ಲಿಕಾರ್ಜುನ್ ಸುಮ್ಮನೆ ಪ್ರತ್ಯಕ್ಷನಾಗಿಲ್ಲ, ಇದರ ಹಿಂದೆ ದೊಡ್ಡ ಪ್ಲಾನ್ ಇದೆಯಂತೆ. ಬೆಂಗಳೂರಿನ ನಾಗರಭಾವಿ ಸುತ್ತಮುತ್ತ ಕೇಳಿ ಬರ್ತಿರೋ ಸುದ್ದಿಯ ಪ್ರಕಾರ ಮಲ್ಲಿ ಈಗ ಹೊಸದೊಂದು ಸೆಲೆಬ್ರಿಟಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಶುರು ಮಾಡೋಕೆ ರೆಡಿಯಾಗಿದ್ದಾರೆ. ಇದಕ್ಕಾಗಿಯೇ ರಚಿತಾ ರಾಮ್, ರಮೇಶ್ ಅರವಿಂದ್ ಅಂತಹ ಸ್ಟಾರ್ ನಟ ನಟಿಯರನ್ನ ಸಂಪರ್ಕ ಮಾಡಿದ್ದಾನೆ ಅನ್ನೋ ಟಾಕ್ ಕ್ರಿಯೇಟ್ ಆಗಿದೆ. ದರ್ಶನ್ ಹತ್ತಿರ ಇದ್ದವನು ಅಲ್ವಾ ಅಂತ ಜನ ನಂಬುತ್ತಾರೆ ಅನ್ನೋದೇ ಈತನ ಬಂಡವಾಳ ಅಂತೆ. ಆದ್ರೆ ಇವನ ಈ ಹೊಸ ಇನ್ನಿಂಗ್ಸ್ಗೆ ಆರಂಭದಲ್ಲೇ ದಿನಕರ್ ತೂಗುದೀಪ್ ಬ್ರೇಕ್ ಹಾಕಿದ್ದು, ಯಾರು ಇವನ ಮಾತಿಗೆ ಮರುಳಾಗಿ ಹಣ ಕಳೆದುಕೊಳ್ಳಬೇಡಿ ಅಂತ ಜನರಲ್ಲಿ ಮನವಿ ಮಾಡಿದ್ದಾರೆ. ಈಗ ಮಲ್ಲಿನ ನಂಬಬೇಕೋ ಬೇಡವೋ ಅಂತ ದರ್ಶನ್ ಫ್ಯಾನ್ಸ್ ಕನ್ಫ್ಯೂಸ್ ಆಗಿದ್ದಾರೆ. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.